ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ. ನನಗೆ ಯಾವುದೇ ವ್ಲಾಗ್ ಮಾಡಬೇಕು ಅಂತ ಏನು ಐಡಿಯಾ ಇರಲಿಲ್ಲ. ಸೊ ಮಧ್ಯಾಹ್ನ ಅಪ್ಪ ಲೆಗ್ ಮಾಡು ಅಂತ ಹೇಳಿ ಲೆಗ್ ತಂದುಕೊಟ್ರು. ಸೊ ನನಗೆ ಆವಾಗ ಅನಿಸ್ತು ಲೈಕ್ ಇದನ್ನು ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ನಾನು ರೆಸಿಪಿನ ವ್ಲಾಗ್ ಶೂಟ್ ಮಾಡಿಕೊಂಡೆ. ಆಫ್ಟರ್ನೂನ್ ನಾನು ಈ ವಿಡಿಯೋನ ಈವ್ನಿಂಗ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಆ ರೆಸಿಪಿ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ, ನೋಡಿ. ನಿಮಗೆ ಮೇ ಬಿ ಅದು ತುಂಬ ಇಷ್ಟ ಆಗ್ಬೋದು. ಅದನ್ನು ನೋಡ್ಕೊಂಡು ಬನ್ನಿ. ಆಫ್ಟರ್ನೂನ್ ಆ್ಯಕ್ಚುಲಿ ನಾನೇನು ಅಡುಗೆ ಮಾಡಲಿಲ್ಲ. ಸೊ ಲೆಗ್ ಸೂಪ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಹಾಗಾಗಿ ಇದನ್ನು ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಲೆಗ್ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಅಂತ. ಇದೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಎಲ್ಲ ರೆಡಿ ಇತ್ತು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಅದಾದಮೇಲೆ ಜೀರಿಗೆ ಒಂದು 2 to 3 ಸ್ಪೂನ್ಸ್ ಅಷ್ಟು ಜೀರಿಗೆ. ನಾನಿಲ್ಲಿ ಸ್ಟವ್ ಆನ್ ಮಾಡೋದನ್ನ ಮರೆತು ಬಿಟ್ಟಿದ್ದೆ. ಸೊ ಹಾಗಾಗಿ ಸ್ಟವ್ ಆನ್ ಮಾಡ್ತಾ ಇದ್ದೆ. ಸೊ ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೆಣಸುನು ಅಷ್ಟೇ ಒಂದು 2 to 3 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅದ್ರ ಪ್ರಕಾರ ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ನಾನಿಲ್ಲಿ ಒಂದು 10 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಇಡಿಯಷ್ಟು ಪುದೀನ, ಸೇಮ್ 1 ಇಡಿಯಷ್ಟು ನಾನು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಮತ್ತು ಇದು ಕೊತ್ತಂಬರಿ ಪುದೀನ ಎಲ್ಲ ಸಾಫ್ಟ್ ಆಗೋವರೆಗೂ ಅದು ಹಾಕಿರೋ ಅಷ್ಟು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಇದು ಫ್ರೈ ಆದಮೇಲೆ ಈ ಥರ ಆಗಿದೆ. ಈ ಫ್ರೈ ಆಗಿರೋದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಎತ್ತಿಟ್ಟು ಮತ್ತೆ ನಾನು ಇದೇ ಪಾತ್ರೆಯಲ್ಲೇ ನೆಕ್ಸ್ಟ್ ಪ್ರೊಸೀಜರ್ನ ಕೂಡ ಮಾಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಅದು ಕಾಲು ವಿಜಿಲ್ ಓಡಿಸ್ತೀವಲ್ಲ. ಸೊ ಅದಾದಮೇಲೆ ಅದೇ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಲೆಗ್ ಎಷ್ಟು ತೊಗೊಳ್ತೀರೋ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದಷ್ಟು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಿ ಅದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಎಲ್ಲ ಆದಮೇಲೆ ಅವಾಗಲೇ ನಾವು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು ಸ್ವಲ್ಪ ಅರಿಶಿನನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಾದ್ಮೇಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡೆಲ್ಲ ಆದಮೇಲೆ ಅದು ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ನಾವು ಫ್ರೈ ಮಾಡಿದ್ದು, ಅದನ್ನು ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಪೇಸ್ಟ್ ಥರ ಗ್ರೈಂಡ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಇದರಿಂದಾನೇ ಈ ಸೂಪ್ಗೆ ಅಷ್ಟೊಂದು ಟೇಸ್ಟ್ ಬರೋದು. ಸೊ ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅದು ಮೆಣಸೆಲ್ಲ ಸ್ವಲ್ಪ ತರ್ತರಿಯಾಗಿದ್ದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಎಣ್ಣೆಗೆ ಸೇರಿಸ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಹಾಗೆ ಕಾಣಿಸ್ತಿದೆ, ಬಟ್ ಅದು ಎಣ್ಣೆ ಬಿಡೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನಿಲ್ಲಿ ಒಂದು 3 ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಲೆಗ್ ಕ್ವಾಂಟಿಟಿ ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ನೀವು ಈರುಳ್ಳಿ ಮತ್ತು ಟೊಮೆಟೊ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ, ಬಟ್ ನೀವು ಅದಕ್ಕೆ ತಕ್ಕನಾಗಿ ನೀರು ಕೂಡ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಈ ಏನು ಮಸಾಲ ಇದೆ ಅದು ಸ್ವಲ್ಪ ಬಾಯ್ಲ್ ಆಗಲಿ ಅಂತೇಳಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ ಇಟ್ಟಿದ್ದೆ. ಸ್ವಲ್ಪ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನೆಕ್ಸ್ಟು ನಾನು ಲೆಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕಾಲು ಎಷ್ಟು ನೀಟಾಗಿ ಕ್ಲೀನ್ ಮಾಡಿರ್ತಾರೋ ಅಷ್ಟು ಚೆನ್ನಾಗಿ ಸೂಪ್ ಟೇಸ್ಟ್ ಬರುತ್ತೆ. ಇದೇನಾದರೂ ಒಂಚೂರು ಕ್ಲೀನಿಂಗಲ್ಲಿ ಆಚೆ ಈಚೆ ಆದ್ರೂ ಅದು ಸ್ಮೆಲ್ ಬರುತ್ತೆ, ಸೂಪ್ನ ಕುಡಿಯೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಲೆಗ್ನ ಕ್ಲೀನ್ ಮಾಡಿ ಚೆನ್ನಾಗಿ ಇಟ್ಕೊಳ್ಬೇಕು, ಆವಾಗ ಸೂಪ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ಇನ್ನೊಂದು ಏನು ಟ್ರಿಕ್ ಅಂದರೆ, ಈ ಮಸಾಲೆನ ನೀವು ಸಪ್ರೇಟಾಗಿ ಎತ್ತಿಟ್ಕೊಂಡು ನೆಕ್ಸ್ಟ್ ಬೇಕಂದ್ರೂ ಮಾಡ್ಕೊಳ್ಬೋದು, ಆವಾಗ ಈಸಿ ಆಗುತ್ತೆ. ಜಸ್ಟ್ ಲೆಗ್ನ ಆ್ಯಡ್ ಮಾಡಿ
ಈ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು, ಅದೊಂದು ಟ್ರಿಕ್ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಗರಂ ಮಸಾಲ, ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು, ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಇಲ್ಲ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ತೆಳ್ಳಗೆ ಮಾಡ್ತಿರೋದ್ರಿಂದ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಮೆಣಸು ಹಾಕಿರೋದ್ರಿಂದ ಅದು ಖಾರ ಇರುತ್ತೆ, ಹಾಗಾಗಿ ನಾನಿಲ್ಲಿ ಜಸ್ಟ್ 1 ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವಿಜಿಲ್ ತೆಗ್ಸಾದ್ಮೇಲೆ ನೋಡಿಕೊಂಡು ಆ್ಯಡ್ ಮಾಡ್ಬೋದು, ತುಂಬ ಜಾಸ್ತಿ ಆಗಿಬಿಟ್ರೆ ಅದು ಕುಡಿಯೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು, ಅದಾದಮೇಲೆ ನಾನು ಇದು ಒಂದು ಚೊಂಬಲ್ಲಿ 1-2 ಚೊಂಬಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು, ಬಟ್ ಕುಕ್ಕರಲ್ಲಿ ಸದ್ಯಕ್ಕೆ ನಾನು 2 ಚೊಂಬಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ವಿಜಿಲ್ ಓಡಿಸೋವಾಗ ಅದೆಲ್ಲ ಆಚೆ ಉಕ್ಕೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ನಾನು ಇಲ್ಲಿ ಜಸ್ಟು 2 ಚೊಂಬಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ವಿಜಿಲ್ ಓಡಿಸೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಬೇಕಂದರೆ ನಾವು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಆ 2 ಏನು ಸ್ಕ್ರೂದು ಪಾಯಿಂಟ್ ಇದೆಯಲ್ಲ, ಅದಕ್ಕಿಂತ ಕೆಳಗಡೆನೇ ನೀರಿರಬೇಕು ಯಾವತ್ತೂ. ಸೊ ಅದಕ್ಕಿಂತ ಮೇಲೆ ಇಟ್ಬಿಟ್ರೆ ಏನಾಗುತ್ತೆ, ಅದು ವಿಜಿಲ್ ಹೊಡಿವಾಗ ಎಲ್ಲ ಆಚೆ ಬರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಅಡುಗೆ ಮಾಡಿ ಅದು 2 ಪಾಯಿಂಟಲ್ಲಿ ಕೆಳಗಡೆನೇ ಇರಬೇಕು ನೀರು, ಅವಾಗಷ್ಟೇ ಕುಕ್ಕರಿಂದ ಆಚೆ ಏನೂ ಬರೋದಿಲ್ಲ. ಸೊ ಇಲ್ಲಿ ನಾನು ಎಲ್ಲ ಸೆಟ್ ಮಾಡಿ ಈ ಕಾಲ್ ಸೂಪಿಗೆ ನಾನು ಆಲ್ಮೋಸ್ಟ್ ಒಂದು 11 to 12 ವಿಜಿಲ್ಸ್ ತೆಗ್ಸಿದ್ದೀನಿ. ನಾವು ಎಷ್ಟು ವಿಜಿಲ್ಸ್ ತೆಗ್ಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಯಾಕಂದರೆ ಆ ಕಾಲದು ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ, ಮತ್ತು ಅದು ನೀಟಾಗಿ ಬಾಯ್ಲ್ ಕೂಡ ಆಗುತ್ತೆ, ಕಾಲಲ್ಲಿರೋ ಮಾಂಸ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಒಂದು 12 ವಿಜಿಲ್ ತೆಗ್ಸಿದ್ದೀನಿ. ಅದಾದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಎಲ್ಲ ಏರ್ ಔಟ್ ಆದಮೇಲೆ ತೆಗ್ದಾಗ ನೋಡಿ, ನಾನು ಹಾಕಿದ್ದೆ ಸ್ವಲ್ಪ ಆಯಿಲು, ಅದು ಎಷ್ಟೊಂದು ಆಯಿಲ್ ಬಿಟ್ಕೊಂಡಿದೆ ಅಂತ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿತ್ತು ಕಾಲೆಲ್ಲ, ಮತ್ತು ಸೂಪ್ ಕೂಡ ಅಷ್ಟೇ ಚೆನ್ನಾಗಾಗಿತ್ತು. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಿತ್ತು, ಹಾಗಾಗಿ ನಾನು ಈ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಮ್ಮ ಮನೆಗೂ ನಾನು ಕೊಡಬೇಕಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಕಾಲು ಜಾಸ್ತಿ ಇತ್ತಲ್ಲ, ಹಾಗಾಗಿ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕಿಟ್ಟಾದ್ಮೇಲೆ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಮತ್ತೆ ನಾನು ಇನ್ನೂ 1 ಚೊಂಬು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಮತ್ತು ಅದು ಕಾಲು ಪೀಸ್ ಎಲ್ಲ ಬೆಂದಿದೆಯಾ ಅಂತಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕಿಟ್ರೆ ಈ ಲೆಗ್ ಸೂಪ್ ರೆಡಿನೇ ಆಗೋಗುತ್ತೆ. ಇದಂತೂ ತುಂಬ ಒಳ್ಳೆಯದು ಹೆಲ್ತಿಗೆ, ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿದ್ದು ಇಷ್ಟು ಸಿಂಪಲ್ ಆಗಿತ್ತು, ಈಸಿಯಾಗೂ ಆಗುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ನೀವೊಂದು 2-3 ದಿನ ಇಟ್ಕೊಂಡು ಕುಡಿಬೋದು, ತೊಂದರೆ ಇಲ್ಲ. ನೀಟಾಗಿ ಕುದಿಸ್ಕೊಂಡು ನೀವು ಒಂದು 2 ದಿನ ತಗೊಳ್ಬೋದು. 3 ಗಂಟೆ ಆಗೈತೆ, ಮಲ್ಕಳೆ ಅಂದರೆ ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ಯಾ? ತೋರಿಸಿಲ್ ಕೈ ತೋರಿಸು. ಏನದು? ಹೆಂಗೆ ಮಾಡೋದು? ಹಿಂಗೆ ಮಾಡೋದು ಹೆಂಗೆ? ತೋರಿಸು ಹೆಂಗೆ ಮಾಡೋದು? ಹೆಂಗೆ? ಸರಿಯಾಗಿ ಹಾಕೋದ್ಯಾ? ಹೋಯ್ತಾ ಇಡಿ. ಏನು ಕ್ಲಿಪ್ ಇದು? ಬಟರ್ಫ್ಲೈ ಕ್ಲಿಪ್. ತೋರ್ಸ, ಕೈ ತೋರ್ಸು. ಒಬ್ಬ ಇಷ್ಟೊಂದು ಕ್ಲಿಪ್ಸ್ ಹಾಕೊಂಡಿದ್ಯಲ್ಲ ಬಂಗಾರಿ. ಸಾಕೈದೋಳು, ಬಾ ಮಲ್ಕವ. ಇಟ್ಸ್ ಟೈಮ್ ಟು ಸ್ಲೀಪ್. ವಾಟ್ ಈಸ್ ದಿಸ್? ಯಾಕೆ ಬಟರ್ಫ್ಲೈ? ಯಾರಿಗೆ ನೋವು ಆಗ್ತೈತೆ? ಒಂದು ಡಬ್ಬ ಕ್ಲಿಪ್ ಹಿಡ್ಕೊಂಡಿದ್ಯಾ? ತಲೆಗೆ ಹಾಕೊಳ್ಳೆ ಅಂದರೆ ಆಟ ಆಡೋಕೆ ಎತ್ಕೊಂಡಿದ್ಯಾ? ಸಾಕು ಬಿಡು, ಬಾ ಅಮ್ಮ ತಾಚಿ ಮಾಡು. ಬಾ ಅಮ್ಮ ತಾಚಿ ಮಾಡಬೇಕು. ತಲೆಗೆ ಹಾಕ್ಕೊಳ್ತೀಯಾ? ತೋರ್ಸು. ಜಡ ಹಾಕಿದ್ದೀನಿ ಬಿಡಪ್ಪು, ಸಾಕು, ಬೇಡ ಹಾಕೋಬೇಡ. ಈ ಕೈಗೆ ಮತ್ತೆ
ನೋವಾಗತ್ತಮ್ಮ. ನೀನು ಕ್ಯೂಟ್ ಆಗಿದ್ಯಾ? ಯಾರು ಹೇಳಿದ್ದು? ನನ್ನನ್ನು ತಿಂತೀಯಾ? ಹೆಂಗೆ ಹೆಂಗೆ ಪಪ್ಪಿ ಕೊಡ್ತೀಯ ನೀನು ನನಗೆ? ಹಂಗೆ ಪಪ್ಪಿ ಕೊಡೋದಾ? ನಂಗೆ ಬೇಡಪ್ಪ, ನೀನು ಗಬ್ಬಿ, ನಂಗೆ ಬೇಡ ಪಪ್ಪಿ, ನೀನು ವ್ಯಾಕ್. ನೀನು ಎಲ್ಲಿ ಚೆನ್ನಾಗಿದ್ಯಾ? ನೀನು ವ್ಯಾಕ್, ನೀನು ಚೆನ್ನಾಗಿಲ್ಲ. ನೀನು ತೂ ವ್ಯಾಕ್, ನೀನು ಚೆನ್ನಾಗಿಲ್ಲ. ನೀನು ಚೆನ್ನಾಗಿದ್ಯಾ? ಯಾರು ಹೇಳಿದ್ದು ನೀನು ಚೆನ್ನಾಗಿದ್ಯಾ ಅಂತ? ಯಾರು ಹೇಳಿದ್ದು? ಅಯ್ಯ ಹೆಂಗಂತಾನೆ ನಿನ್ನ? ಏಯ್ ವಾ 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 ಅಂತಾನೆ. ಏನಂತಾನೆ ನಿನ್ನ ನೋಡಿ? ಯಾರನ್ನದ್ ನಿನ್ನ ಮ್ಯಾಗಿ ಅಂತ? ಚಿಂಟು ಅಂತಾನ ಮ್ಯಾಗಿ ಅಂತ? ಚೋಟು ಏನಂತಾನೆ? ಚೋಟು ಏನಂತಾನೆ ನಿನ್ನ? ಹೇಳು. ಕ್ಲಿಪ್ ಹಾಕೋದೇ ತೆಗಿಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ರೆ ನೀನು ಹೆಂಗೆ ಕತೆ? ಸಾಕು ಬಿಡವ, ಕೈ ನೋವಾಗುತ್ತೆ. ಬೆಳ್ಳು ನೋವಾಯ್ತಿಲ್ಲ ನಿಂಗೆ? ಹಾಂ, ನೋವಾಗ್ತಿಲ್ವ ನಿಂಗೆ? ನೋವಾಗಲ್ವ ನಿಂಗೆ? ಅಷ್ಟೊಂದು ಹಾಕೊಂಡಿದ್ಯಲ್ಲ ಒಂದೇ ಸತಿ ಕೈಗೆಲ್ಲ. ಅಪ್ಪಿ ಸಾಕು, ಬಾ ಮಲ್ಕ ಬಾ. ನಿದ್ದೆ ಮಾಡಿ ಅಂದರೆ ಆಟ ಆಡ್ಕೊಂಡು ಕೂತ್ಕೊಂಡವಳೆ. ಮತ್ತು ಸಂಜೆ 8 ಗಂಟೆಗೆ ಎದೊಳ್ತೀಯ ನೀನು ರಾತ್ರಿಗೆ? ಮತ್ತು ಮಲ್ಗೋದು ಯಾವಾಗ? ಬಾರವ್ವ ಮಲ್ಕ ಒಂದು ಸ್ವಲ್ಪ ಹೊತ್ತು. ಕನ್ನಡಲ್ಲಿ ನೋಡ್ಕೊಂತವಳೆ ಡೌರಾಣಿ. ಏ ಡೌರಾಣಿ, 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 ಡೌರಾಣಿ. ನಾನಲ್ಲ, ನೀನು. ಏನಾಯ್ತು? ಬಟ್ ನೋಡಿ, ಬಟ್ಟೆ ಹೆಂಗೆ ಇಡ್ಸ್ಕೊಂಡು ನೋಡಿ. ಇವತ್ತು ಬಟ್ಟು ನೀಟಾಗಿ ಜಡೆ ಹಾಕ್ಕೊಂಡು ಮತ್ತೆ ವಾಪಸ್ ಇದೆ ಡ್ರೆಸ್ಸು. ಟೀ ಶರ್ಟ್ ಹಾಕ್ಕೊಳ್ಳಿ ಅಂದರೆ ಡ್ರೆಸ್ ಹಾಕೋತೀನಿ ಅಂತ ಹಾಕ್ಕೊಂಡು. ಸರಿ ಬಾರವ್ವ ಮಲ್ಕ. ಕಳ್ಳಿ ಬಾ, ಜುಟ್ಟು ಕಟ್ ಮಾಡ್ಕೊಂಡು ಹೋಗು. ಕಟ್ ಮಾಡ್ತಾಳಲ್ಲ ಜುಟ್ಟು, ಅವಾಗ ಏನು ಮಾಡ್ತೀಯಾ? ಯಾಕೆ ಹಾಕೋಬೇಕಲ್ವಾ? ಬೇಡ ಬಿಡು, ನೀನೇನು ಕ್ಲಿಪ್ ಹಾಕೋಬೇಡ. ಬೇಡ. ಯಾಕೆ? ನನ್ನ ಜೊತೆ ಮಾತಾಡಲ್ಲ ಟು. ಅದಕ್ಕೆ ಹೇಳಿದ್ದು ಕೈ ನೋವಾಗುತ್ತೆ. ಇವಾಗ ತಾಚಿ ಮಾಡಬೇಕು, ಬಾ ಬೇಗ. ಓಕೆ, ಅವಳನ್ನ ಮಲಗಿಸಿ ಎಪ್ಸಿ ಆಮೇಲೆ ಸಿಗ್ತೀನಿ. ನೋಡಿ ಫೈನಲಿ ನನ್ನ ಮಗಳು ಮಲ್ಕೊಂಡ್ಳು. ಇಷ್ಟೊಂದು ತನಕ ನೋಡಿದ್ರಲ್ಲ, ಅಷ್ಟೆಲ್ಲ ಆಟ ಆಡಿ ಅದನ್ನೆಲ್ಲ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಕೊನೆಗೆ ಮೊಟ್ಟೆ ಇಟ್ಕೊಂಡು ಮಲ್ಕೊಂಡಿದ್ದಾಳೆ. ಮಲ್ಕೊಳ್ಳುವಾಗೆಲ್ಲ ಈ ಮೊಟ್ಟೆ ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು. ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರಾ? ಇಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ ನೋಡಿ. ಈಗ ಮಲಗಿದ್ದಾಳೆ 3:30ಗೆ. ಎಷ್ಟೊತ್ತಿಗೆ ಎದೊಳ್ತಾಳೋ ಗೊತ್ತಿಲ್ಲ. ಅವಳು ಎದೊಳೋ ಅಷ್ಟೊತ್ತಿಗೆ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ, ಅದ್ರಲ್ಲ ಹೇಗಿತ್ತು ರೆಸಿಪಿ? ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಏನಂದರೆ ಬೋನ್ ಸ್ಟ್ರೆಂತ್ ಆಗುತ್ತೆ. ಅದು ಬೆನಿಫಿಟ್ಸ್ ಅಂತೂ ನಿಮಗೆ ಗೊತ್ತೇ ಇದೆ. ಲೆಗ್ ಸೂಪ್ದು ಎಷ್ಟು ಬೆನಿಫಿಟ್ ಇದೆ ಅಂತ. ನಾವು ಹೋಗಿ ಆಚೆ 200-300 ಕೊಟ್ಟು ಕುಡಿಯೋ ಬದಲು ಮನೆಯಲ್ಲೇ ಹೀಗೆ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಜಾಸ್ತಿನೂ ಮಾಡ್ಬೋದು. ಸೊ ಮನೇಲಿ ಎಲ್ಲರೂ ಕುಡಿಬೋದು. ಹಾಗಾಗಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಸೊ ಈಗ ಈವ್ನಿಂಗ್ ಆಲ್ಮೋಸ್ಟ್ 6:30 ಆಗಿದೆ. ಇವಾಗ ನನ್ನ ಮಗಳು ಮಲಗಿದ್ದಾಳೆ. ಅವಳು ಎದ್ಮೇಲೆ ಅವಳಿಗೆ ಸ್ವಲ್ಪ ಆಟ ಆಡಿಸಿ ಅದಾದಮೇಲೆ ನಾನು ಡಿನ್ನರ್ ರೆಡಿ ಮಾಡಬೇಕು. ಡಿನ್ನರ್ ರೆಡಿ ಮಾಡುವಾಗ ಸಿಗ್ತೀನಿ. ಇಲ್ಲಿ ತೋರಿಸು. ನೋಡಿ ಮಲ್ಕೊಂಡು ಎದ್ಮೇಲೆ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿದ್ದಾಳೆ. ಇವಾಗ ಲಿಪ್ಸ್ಟಿಕ್ ಕೊಡಬೇಕಂತೆ. ಲಿಪ್ಸ್ಟಿಕ್ ಕೊಡು ಅಂತ ತಲೆ ತಿಂತಿದ್ದಾಳೆ. ನನಗೆ ಅಡುಗೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಲಿಪ್ಸ್ಟಿಕ್ ಬೇಕಂತೆ. ಕೊಡ್ತೀನಿ, ನೋಡೋಣ ಹೆಂಗೆ ಮೇಕಪ್ ಮಾಡ್ಕೊಳ್ತಾಳೆ ಅಂತ. ಬಾ ಕೊಡ್ತೀನಿ.
ಏನು ಬೇಕು ನಿಂಗೆ? ಲಿಫ್ಟಿಗೆ ಬೇಕಾ? ಹ್ಞೂ ಏನಿದು? ಹ್ಞೂ ಬೈ ಕಡೆ. ಹ್ಞೂ ಹೆಂಗೆ ಹಾಕೋತೀಯ? ಹೆಂಗೆ ಮೇಕಪ್ ಮಾಡ್ಕೊಳ್ತೀಯ? ತೋರಿಸು ನಂಗೆ ಹೆಂಗೆ ಹಾಕೋತೀಯ ತೋರಿಸು. ಕೊಡಿಲ್ಲ ಅದು ಕೆಳಗೆ ಬಿದ್ದಿದ್ದು, ನಾನು ಹಿಡ್ಕೊತೀನಿ. ಲಾಸ್ಟ್ ಟೈಮು ಹೀಗೆ ನಂದು ಮೇಕಪ್ ಪೌಚ್ ತೊಗೊಂಬಿಟ್ಟು ಸೈಲೆಂಟಾಗಿ ಕೂತಿದ್ದಾಳಲ್ಲ, ಏನೂ ಸೌಂಡೇ ಇಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಸೈಲೆಂಟಾಗಿದ್ದಾಳೆ ಅಂತ ಬಂದು ನೋಡಿದ್ರೆ ನೀಟಾಗಿ ಮೇಕಪ್ ಮಾಡ್ಕೊಂಡವಳು. ನೋಡಿ ಲಿಪ್ಸ್ಟಿಕ್ ಹೆಂಗೆ ಹಾಕ್ಕೊಂತಾಳೆ ಕನ್ನಡಿ ನೋಡಿಕೊಂಡು. ಯಪ್ಪ ನೋಡಿ ಇಲ್ಲಿ ತೋರಿಸು. ಹ್ಞೂ ಕನ್ನಡಿ ನೋಡ್ಕೊಂಡೆ ಹಾಕೋ. ನೋಡಿ ಲಾಸ್ಟ್ ಟೈಮು ಹೀಗೆ ನಾನು ಒಂದೆರಡು ನಿಮಿಷ ಯಾಮಾರಿರೋದಕ್ಕೆ ಎಷ್ಟು ಚೆನ್ನಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಕಣ್ಮೇಲೆಲ್ಲ ಮೇಕಪ್ ಮಾಡ್ಕೊಂಬಿಟ್ಟಿದ್ಲು. ಇವಾಗಲೂ ಅದಕ್ಕೆ ಡ್ರೆಸ್ ನೋಡಿ ಮತ್ತೆ ಚೇಂಜ್ ಮಾಡಿಕೊಂಡು ಇವಾಗ ಲಿಪ್ಸ್ಟಿಕ್ ಕೊಡು ಅಂತ ತಲೆ ತಿಂತಾಯಿದ್ಲು. ಅದಕ್ಕೆ ಕೊಟ್ಟಿದ್ದೀನಿ. ಸಾಕು ನೋಡಿ ಹೆಂಗೆ ನೋಡ್ಕೊಳ್ತಾಳೆ. ಸ್ವಲ್ಪನೇ ಚಿನ್ನಮ್ಮ, ಅದು ಮತ್ತೆ ನಂಗೆ ಶೇಡ್ ಸಿಗಲ್ಲ ಕಣೆ, ಕಷ್ಟ. ಸ್ವಲ್ಪ ಹಾಕ್ಕೊಡು. ಸಾಕು ಪಪ್ಪ ಒದೆ ಕೊಡ್ತೈತೆ. ಸಾಕಮ್ಮ ನೋಡಿ ಅವಳು ಎಂಜಾಯ್ ಮಾಡ್ಕೊಂಡು ಹಾಕೊಂಡು. ಸಾಕು ಕ್ಲೋಸ್ ಎನಫ್. ಹಾಂ ಫೋಟೋ ಅಲ್ಲ ಮಿರರ್. ತೋರಿಸಿಲ್ಲಿ ನಂಗೆ ತೋರಿಸು ಹೆಂಗೆ ಹಾಕ್ಕೊಂಡಿದ್ಯಾ ತೋರಿಸು. ಸಾಕವ್ವ ಇಲ್ಲಿ ತೋರಿಸಿಲ್ಲಿ. ಇಲ್ಲಿ ತೋರಿಸಲ್ಲೋ. ನೋಡಿ ಹೆಂಗೆ ಮಾಡ್ಕೊತಾಳೆ. ಸಾಕು. ಅದೇನದು? ಕಣ್ಮೇಲೆ ಹಾಕೊಳ್ಳೋದಾ? ಯಪ್ಪ ಸುಬ್ಬಕ್ಕ ಸುಮ್ಮಿರು. ಸಾಕು ಬಿಡು, ಲಿಪ್ಸ್ಟಿಕ್ ಚೆನ್ನಾಗಿ ಐತೆ. ಲಾಲ ಓಪನ್ ಮಾಡಬೇಕಾ? ಗಿವ್. ಲಾಸ್ಟ್ ಟೈಮು ಹಿಂಗೆ ಇದನ್ನು ತಗೊಂಡು ಕಣ್ಮೇಲೆ ನೀಟಾಗಿ ಹಾಕ್ಕೊಂಡು ಲಿಪ್ಸ್ಟಿಕ್ನು ತಗೊಂಡು ಹಾಕ್ಕೊಂಬಿಟ್ಟಿದ್ಲು. ಇವಾಗ ನೋಡಿ ಮತ್ತೆ ನೆನ್ಪು ಮಾಡಿಕೊಂಡು ಕೇಳಿದ್ಲು. ನೋಡೋಣ ಇವಾಗ ಹೆಂಗೆ ಮಾಡ್ಕೊಳ್ತಾಳೆ ಅಂತ. ಕಣ್ಣು ಎಲ್ಲಿಗೆ ಹಾಕತ್ತಾ ಇದೆಯಾ? ಕಣ್ಣು ಮೇಲಕ್ಕೆ ಹಾಕು. ನೀವೇ ತಾನೇ ಹಾಕೊಂಡಿದ್ದು. ಅದಿರ್ಲಿ ಬಿಡು. ಸಾಕು ನಿನ್ನ ಮೇಕಪ್ ಸಾಕು. ಸ್ಟಾಪ್. ಈಗ ಹಿಂಗೆ ಬಿಟ್ರೆ ಇನ್ನೂ ಒಂದು ಅರ್ಧ ಗಂಟೆ ಹಿಂಗೆ ಮಾಡ್ತಿರ್ತಾಳೆ. ಅಯ್ಯೋ ಕಣ್ಮೇಲೆಲ್ಲ ಹಿಂಗೆ ಹಾಕತ್ತಿದ್ದಾಳೆ. ಇವಾಗ ಇದನ್ನು ಒರೆಸೋದೇ ನನಗೆ ದೊಡ್ಡ ಟಾಸ್ಕು. ಸ್ಟಾಪ್ ಬಂಗಾರಿ. ಸ್ಟಾಪ್. ಎನಫ್. ಬಾಯ್ ಹೇಳು. ಬಾಯ್ ಸೇ ಬಾಯ್ ಹಿಯರ್. ಬಾಯ್ ಹೇಳಿ. ಹೆಂಗೆ ಮೇಕಪ್ ಮಾಡ್ಕೊಂಡು ಕಣ್ಮುಚ್ಚು ನೋಡೋಣ ಇಲ್ಲಿ. ಸಾಕು ಅದ್ರಲ್ಲಿ ಒರೆಸ್ಕೊತಾರ. ಅಪ್ಪು ಅದ್ರಲ್ಲಿ ಒರೆಸ್ಕೋಬಾರ್ದು. ನಾನು ಒರೆಸ್ತೀನಿ ಬಾಯಿಲಿ ನಾನು ಒರೆಸ್ತೀನಿ. ನೋಡೆಲ್ಲ ಅಂಟ್ಕೊಳ್ಳುತ್ತೆ ಇವಾಗ. ಸರಿ ಇವಾಗ ನಾನು ಅವಳಿಗೆ ಒರೆಸ್ಬೇಕು. ಮತ್ತು ಡಿನ್ನರ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಊಟ ಹೆಂಗೆ ತಿಂತೀಯಾ? ಒರೆಸ್ಕೋ ಅದನ್ನ. ಊಟ ಮಾಡುವಂತೆ ಅದ್ರಲ್ಲಿ ಒರೆಸ್ಕೋಬಾರ್ದು. ತುತ್ತ ತಿನ್ನುವಂತೆ. ನಾನು ಒರೆಸ್ಲಾ? ಅದ್ರಲ್ಲಿ ಒರೆಸ್ಕೋತಾರ. ಅದು ನಿಂದು ಇನ್ನೊಂದು ಡ್ರೆಸ್ಸು, ಫೇವ್ರೆಟ್ ಡ್ರೆಸ್ಸು ನಿಂದದು. ಯಮ್ಮ ಸುಬ್ಬಕ್ಕ ನಾನೇನು ತಿಂದಿಲ್ಲ. ಕಿತ್ತೋಗುತ್ತೆ. ತಗೋ. ಎಲ್ಲಿಗೆ ಹೋಗ್ತಿದ್ಯಾ? ಬೇಜಾರು ಮಾಡ್ಕೊಂಡು ಹೋಗ್ತಾವಳೆ. ಬೇಜಾರಾಯ್ತಾ? ಓಹೋ ಲಿಪ್ಸ್ಟಿಕ್ ಚೆಕ್ ಮಾಡ್ಕೊಳಕ್ಕೆ ಬಂದವಳೆ. ಲಿಪ್ಸ್ಟಿಕ್ ಏನಾಗಿಲ್ಲ ಬಿಡು. ಐತಾ? ಗ್ರೀನ್ ಅಲ್ಲ ಅದು, ಮೆರೂನ್. ಅಲ್ಲಿ ಅಮ್ಮ ನಿನ್ನ ಜೊತೆ ಆಟಾಡ್ಕೊಂಡಿದ್ರೆ ನಾನು ಇವತ್ತು ಅಡುಗೆ ಮಾಡ್ದಂಗೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್
ಬೆಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.